ಯಾರಿಲ್ಲ, ನಾವಿರೋದು ಒಂದು 2 ಫ್ಯಾಮಿಲಿ ಇದೆ ಅಷ್ಟೇ. ಮತ್ತು ನಾವು ಬಂದಿದ್ದೀವಿ. ನಾನು ಚಿಕ್ಕ ಇರುವಾಗ ನಮಗೆ ಸ್ಕೂಲಿಂದ ಟ್ರಿಪ್ಗೆ ಕಳಿಸ್ತಾಯಿದ್ರು ಎವ್ರಿವನ್. ನಾನಿರೋದೀಗ ಕಾರ್ಕಳದಲ್ಲಿ ತುಂಬ ಬಿಸಿಲಿದೆ ಆಯಿತಾ. ಆದರೆ ಕಾಲೆಲ್ಲ ಉರಿತಾ ಇದೆ, ಯಾಕೆಂದರೆ ನಾನು ಬೇರ್ ಫೂಟಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಬಿಸಿ ಇದೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ನಾನು ಎಲ್ಲಿದ್ದೀನಿ ಗೊತ್ತಾ, ತೋರಿಸ್ತೀನಿ. ಯಾರದು ಗೊತ್ತಾ? ಗೋಮಠ, ಕಾರ್ಕಳದ್ದು ಗೋಮಠ. ಇದು 42 ಫೀಟ್ ದೊಡ್ಡದಿದೆ. ಆಮೇಲೆ ಇಲ್ಲಿ ಮಸ್ತ್ ಅಭಿಷೇಕ ನಡೀತಾ ಇರುತ್ತೆ ಅಂತ. ಈಗ ಇನ್ನಷ್ಟು ಸ್ಟಾರ್ಟ್ ಆಗಬೇಕು. ಆದಮೇಲೆ ನೋಡಿ, ತುಂಬ ಬಿಸಿಲಿದೆ, ನಡ್ಕೋಕ್ಕಾಗಲ್ಲ. ಇಲ್ಲಿ ಮೆಟ್ಟಾಕ್ಲಿಕ್ಕಿಲ್ಲ ಒಳಗಡೆ, ತುಂಬ ಬಿಸಿ ಇದೆ ಆಯಿತಾ. ನಾನು ಬೇರ್ ಫುಟಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಬಟ್ ಒಳ್ಳೆ ಎಕ್ಸಸೈಸ್, ಕಾಲಿಗೆ ಬಿಸಿ ಆಗುತ್ತೆ. ಆ್ಯಸ್ ಯು ನೋ, ಕಾಲಿದ್ದು ನರಗಳೆಲ್ಲ ಫುಲ್ ಬಾಡಿಗೆ ಕನೆಕ್ಷನ್ ಅಂತೆ. ಸೊ ಹಾಗಾಗಿ ನಾನೀಗ ಇಲ್ಲಿ ಫುಲ್ ವಾಕ್ ಮಾಡ್ತಾಯಿದ್ದೇನೆ. ಬಟ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ. ನೀವು ಕಾರ್ಕಳಕ್ಕೆ ಬರೋದಾದರೆ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ ಆಯಿತಾ. ಸೂಪರ್ ಪ್ಲೇಸ್. ಆ್ಯಂಡ್ ಸಿ, ದಿಸ್ ಈಸ್ ದ ಬ್ಯಾಕ್ ಸೈಡ್ ಆಫ್ ದ ಗೋಮಠ. ತುಂಬ ಬಿಸಿ ಇದೆ, ಕಾಲೆಲ್ಲ ಬಿಸಿ ತಾಗ್ತಾ ಇದೆ. ಬಟ್ ಇಟ್ ಈಸ್ ನೈಸ್. ತುಂಬ ವರ್ಷದ ನಂತರ ನಾನಿಲ್ಲಿ ಬಂದಿರೋದು ಈ ಗೋಮಠನ ನೋಡಲಿಕ್ಕೆ. ನೋಡಿ ಆಯಿತು. ಹ್ಯಾಟ್ಸ್ ಆಫ್ ಟು ದಿಸ್ ಗೋಮಠ. ಆ್ಯಂಡ್ ವಿ ಆರ್ ಗುಡ್ ಟು ಗೋ. ಬಾಯ್, ಸಿ ಯು. ಈ ಗೋಮಟೇಶ್ವರ ಸ್ಟ್ಯಾಚ್ಯೂ ಇರೋದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ. ಜೈನ ಧರ್ಮದ ಪವಿತ್ರ ಕ್ಷೇತ್ರವಾಗಿದ್ದು ಇದು ಶಾಂತಿ ಮತ್ತು ಅಹಿಂಸೆಯನ್ನು ಸಾರುತ್ತದೆ. ಓಕೆ, ಈ ಪ್ರತಿಮೆಯನ್ನು 1432ನೇ ಇಸವಿಯಲ್ಲಿ ಪಾಂಡ್ಯ ರಾಜವಂಶದ ವೀರಪಾಂಡ್ಯರು ಕಟ್ಟಿದಂತೆ. ಇದನ್ನು ಬಾಹುಬಲಿ ಎಂದು ಕರೆಯುತ್ತಾರೆ. ಹಾಗೂ ಇಲ್ಲಿನ ಜನರು, ಪ್ರಮುಖವಾಗಿ ಜೈನ ಧರ್ಮದ ಜನರು, ಈ ಬಾಹುಬಲಿಯನ್ನು ಆರಾಧಿಸ್ತಾರೆ. ಇದರ ವಿಶೇಷತೆ ಏನು ಗೊತ್ತಾ, ಇದು ಶ್ರವಣಬೆಳಗೊಳದ ನಂತರ ಭಾರತದ 2ನೇ ಅತಿ ಎತ್ತರವಾದ ಬಾಹುಬಲಿ ಸ್ಟ್ಯಾಚ್ಯೂ ಆಗಿದೆ ಆಯಿತಾ. ಆ ಕಾಲದಲ್ಲಿ ಆ ಬಂಡೆಗಳನ್ನು ಉಪಯೋಗಿಸಿ ಹೇಗೆ ತಯಾರಿಸಿದಾರೋ ಅವರಿಗೆ ಗೊತ್ತು. ಈ ಪ್ಲೇಸ್ ಅಂತೂ ತುಂಬ ಪೀಸ್ಫುಲ್ ಆಗಿದೆ. ಹಾಗೂ ಇದರ ಸರೌಂಡಿಂಗ್ ಇದೆಯಲ್ಲ, ಹಚ್ಚ ಹಸಿರಾಗಿರುವ ಗುಡ್ಡಗಳೇ ಕಾಣುತ್ತವೆ. ಇದು ಚತುರ್ಮುಖ ಬಸದಿ ಅಂತ ಹಿಸ್ಟಾರಿಕಲ್ ಪ್ಲೇಸ್. ಇಲ್ಲಿಗೆ ಹೋದರೆ ಅಲ್ಲಿ ಒಂದು ಮಿರರ್ ಇದೆ. ಆ ಮಿರರಲ್ಲಿ ಗೋಮಟೇಶ್ವರನ ರಿಫ್ಲೆಕ್ಟ್ ಕಾಣುತ್ತೆ. ಸೊ ಹಾಗೆ ಅದನ್ನು ಕಟ್ಟಿದ್ದಾರೆ ಅಂತೆ. ಸೊ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಗಾಳಿ ಬರುತ್ತೆ, ಪ್ರಶಾಂತವಾಗಿದೆ, ಹೆಚ್ಚು ಜನರಿಲ್ಲ. ಸೊ ಈ ಪ್ಲೇಸ್ಗೆ ಬಂದು ತುಂಬ ಖುಷಿಯಾಗುತ್ತೆ. ನೀವು ಈ ಕಡೆ ಬಂದರೆ ವಿಸಿಟ್ ಮಾಡಿ. ಕಾರ್ಕಳದಲ್ಲಿ ಅನೇಕ ಪ್ಲೇಸಸ್ಗಳಿವೆ, ನೀವು ವಿಸಿಟ್ ಮಾಡ್ಬೋದು. ಸೊ ಇದು ಇದರ ವಿಶೇಷತೆ. ಸೊ ಇನ್ನೊಮ್ಮೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.